ಸ್ನೇಹಿತರೆ, ಭಾರತದ ಭೂಮಿ ಪುಣ್ಯ ಪುರುಷರ, ಯೋಗಿಗಳ, ಯತಿಗಳ, ಸಂತರ, ಆಧ್ಯಾತ್ಮಿಕ ವ್ಯಕ್ತಿಗಳ ಪುಣ್ಯ ನೆಲ. ಅಂತಹ ಯೋಗಿಗಳ ಸಾಲಿನಲ್ಲಿ ನಿಲ್ಲುವ ಯುಗ ಪುರುಷ ಬಾಹುಬಲಿ, ಆತನೇ ಗೊಮ್ಮಟೇಶ್ವರ ಸ್ವಾಮಿ. ಇಂತಹ ಬಾಹುಬಲಿ ಮಹಾರಾಜನಾಗಿ ಆಳ್ವಿಕೆ ಮಾಡುತ್ತಿದ್ದುದನ್ನು ಬಿಟ್ಟು ಜೀವನದಲ್ಲಿ ವೈರಾಗ್ಯ ತಾಳಿ ಘೋರವಾದ ತಪಸ್ಸಿಗೆ ಅದೇಕೆ ಹೋದರು? ಹೀಗೆ ತಪಗೈದ ಬಾಹುಬಲಿ ಬೆತ್ತಲೆಯಾದದ್ದು ಏಕೆ? ಹೀಗೆ 10 ಕೌತುಕದ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಬಾಹುಬಲಿಯ ಕತೆ ಜೈನ ಪುರಾಣದಲ್ಲಿ ಬರುವ ಪ್ರಮುಖ ಕಥೆಗಳಲ್ಲಿ ಒಂದು. ಬಾಹುಬಲಿಯ ಜೀವಿತದ ಬಗ್ಗೆ ಬೆಳಕು ಚೆಲ್ಲುವ ಪ್ರಮುಖ ಕೃತಿಗಳು ಪರಮೇಷ್ಠಿಯ ಮಹಾಪುರಾಣ, ಜಿನಸೇನರ ಪೂರ್ವಪುರಾಣ ಮತ್ತು ಪಂಪನ ಆದಿಪುರಾಣ. ಹಿಂದೆ ಋಷಭನಾಥ ಮತ್ತು ಸುನಂದ ಎಂಬ ದಂಪತಿಗಳಿಗೆ 100 ಮಕ್ಕಳು ಜನಿಸುತ್ತಾರೆ. ಈ 100 ಮಕ್ಕಳಲ್ಲಿ ಹಿರಿಯ ಮಗನೇ ಭರತ ಚಕ್ರವರ್ತಿ ಮತ್ತು ಭರತನ ಸಹೋದರನೇ ಬಾಹುಬಲಿ. ಸುಖವಾಗಿ ಆಳುತ್ತಿರುವಾಗ ಒಂದು ದಿನ ಋಷಭನಾಥನಿಗೆ ಆಸ್ಥಾನದಲ್ಲಿ ನೀಲಾಂಜನೆಯ ನೃತ್ಯದ ಸಂದರ್ಭದಲ್ಲಿ ಆಕೆಯ ಮರಣದಿಂದ ಜೀವನದಲ್ಲಿ ವೈರಾಗ್ಯ ತಾಳುತ್ತಾನೆ. ಋಷಭನಾಥ ಮತ್ತು ಜೈನ ಪರಂಪರೆಯ ಪ್ರಕಾರ ಆತ ಸನ್ಯಾಸಿಯಾಗಿ ರಾಜ್ಯವನ್ನು ತೊರೆದು ಹೋಗುತ್ತಾನೆ. ಈ ಋಷಭನಾಥ ಇಡೀ ಭೂಮಂಡಲವನ್ನು ಆಳುತ್ತಿರುತ್ತಾನೆ ಎಂದು ಹೇಳಲಾಗುತ್ತೆ. ಮತ್ತು ತಾನು ವೈರಾಗ್ಯದಿಂದ ರಾಜ್ಯವನ್ನು ತೊರೆಯುವಾಗ ತನ್ನ ರಾಜ್ಯವನ್ನು ತನ್ನ 100 ಮಕ್ಕಳಿಗೆ ಸಮನಾಗಿ ಹಂಚುತ್ತಾನೆ. ಆಗ ಭರತನಿಗೆ ಅಯೋಧ್ಯ ರಾಜ್ಯವು, ಬಾಹುಬಲಿಗೆ ಪೌದನಪುರ ಅನ್ಮಕ ರಾಜ್ಯವು ದೊರೆಯುತ್ತದೆ. ಹಿರಿಯ ಅಣ್ಣ ಭರತನಿಗೆ ಚಕ್ರವರ್ತಿಯಾಗುವ ಹಂಬಲವಿತ್ತು. ಹೀಗಿರುವಾಗ ಒಂದು ದಿನ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನವೊಂದು ಹುಟ್ಟುತ್ತದೆ. ಈ ಚಕ್ರರತ್ನವು ದಿಗ್ವಿಜಯದ ಸೂಚನೆಯಾಗಿದ್ದು ಭರತ ಭೂಮಂಡಲದ ಎಲ್ಲ ಎಡೆಗಳಲ್ಲಿ ದಿಗ್ವಿಜಯಕ್ಕೆ ಹೊರಡುತ್ತಾನೆ. ಇಡೀ ಭೂಮಂಡಲವನ್ನು ಗೆದ್ದು ತನ್ನ ಅರಮನೆಗೆ ಬರುವಾಗ ಚಕ್ರರತ್ನವು ಅರಮನೆಗೆ ಹೊರಗೆ ಉಳಿಯಿತು ಮತ್ತು ರಾಜ್ಯವನ್ನು ಪ್ರವೇಶ ಮಾಡಲಿಲ್ಲ. ಆಗ ಋಷಿಮುನಿಗಳನ್ನು ಕರೆಸಿ ಕೇಳಿದಾಗ ಭರತನ ತಮ್ಮಂದಿರು ಅಡಿಯಾಳಾಗುವವರೆಗೂ ಈ ಚಕ್ರರತ್ನ ರಾಜ್ಯವನ್ನು ಪ್ರವೇಶ ಮಾಡುವುದಿಲ್ಲ ಎನ್ನುತ್ತಾರೆ. ಆಗ ಭರತ ಎಲ್ಲ ಸಹೋದರರಿಗೂ ತನ್ನ ಅಡಿಯಾಳಾಗುವಂತೆ ಸೂಚನೆ ಕಳಿಸುತ್ತಾನೆ. ಆಗ ಎಲ್ಲ ಸಹೋದರರು ತಮ್ಮ ರಾಜ್ಯವನ್ನು ಹಿರಿಯಣ್ಣನ ಭರತನಿಗೆ ಒಪ್ಪಿಸಿ ತಂದೆಯಂತೆಯೇ ವೈರಾಗ್ಯ ತಳೆದು ಎಲ್ಲರೂ ಸನ್ಯಾಸಿಯಾದರು. ಆದರೆ ಬಾಹುಬಲಿ ಇದಕ್ಕೆ ಒಪ್ಪುವುದಿಲ್ಲ. ಆತ ಹೇಳ್ತಾನೆ, ತಾನು ಕೇವಲ ಅಣ್ಣನೆಂದು ಮಾತ್ರ ಗೌರವ ಕೊಡುತ್ತೇನೆ, ಪ್ರಭುವೆಂದು ಅಲ್ಲ ಎನ್ನುತ್ತಾನೆ. ಆಗ ಮಂತ್ರಿಗಳ ಸಲಹೆಯಂತೆ ಭರತ ಬಾಹುಬಲಿಯನ್ನು ಗೆದ್ದರೆ ಮಾತ್ರ ಚಕ್ರವರ್ತಿಯಾಗುತ್ತಾನೆ ಮತ್ತು ಚಕ್ರರತ್ನ ರಾಜ್ಯವನ್ನು ಪ್ರವೇಶ ಮಾಡುತ್ತದೆ ಎನ್ನುತ್ತಾರೆ. ಅಧಿಕಾರದ ಮದದಿಂದ ಭರತನ ಕಣ್ಣು ಮಂಜಾಗಿತ್ತು. ತನ್ನ ತಮ್ಮನ ಮೇಲೆ ಯುದ್ಧಕ್ಕೆ ಮುಂದಾಗುತ್ತಾನೆ. ಆಗ ಹಿರಿಯರ ಸಲಹೆಯಂತೆ ಇಬ್ಬರ ಅರಸರ ಸೈನ್ಯದ ನಡುವೆ ಯುದ್ಧ ನಡೆದರೆ ರಕ್ತಪಾತವೇ ಆಗಿ ಹೋಗುತ್ತದೆ ಎಂದು ತಿಳಿದು ಭರತ ಮತ್ತು ಬಾಹುಬಲಿಯರ ನಡುವೆ ಯುದ್ಧವನ್ನು ಏರ್ಪಡಿಸುತ್ತಾರೆ. ಭರತ ಮತ್ತು ಬಾಹುಬಲಿಯರ ನಡುವೆ 3 ಪ್ರಕಾರದ ಯುದ್ಧಗಳು ನಡೆಯುತ್ತವೆ: ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ. ದೃಷ್ಟಿಯುದ್ಧವೆಂದರೆ ಒಬ್ಬರನ್ನೊಬ್ಬರು ಹಗಲಿರುಳೆನ್ನದೆ ದಿಟ್ಟಿಸಿ ನೋಡುವ, ಯಾರು ಹಿಂದೆ ಸರಿಯುವುದಿಲ್ಲವೋ ಅವರು ಗೆಲ್ಲುತ್ತಾರೆ ಎನ್ನುವಂಥ ಯುದ್ಧವಾಗಿರುತ್ತದೆ. ಈ ದೃಷ್ಟಿಯುದ್ಧದಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ. ಜಲಯುದ್ಧವೆಂದರೆ ಕೊಳವೊಂದರಲ್ಲಿ ಒಬ್ಬರಿಗೊಬ್ಬರು ನೀರನ್ನು ಎರಚಿಕೊಳ್ಳುವುದು. ಇದರಲ್ಲಿಯೂ ಬಾಹುಬಲಿ ಗೆಲ್ಲುತ್ತಾನೆ. 3ನೆಯ ಮತ್ತು ಕೊನೆಯ ಯುದ್ಧವೇ ಮಲ್ಲಯುದ್ಧ. ಈ ಯುದ್ಧದಲ್ಲಿ ಆಜಾನುಬಾಹುವಾಗಿದ್ದ ಬಾಹುಬಲಿ ಗೆಲುವನ್ನು ಸಾಧಿಸುತ್ತಾನೆ ಮತ್ತು ಸೋತಿರುವ ಹಿರಿಯಣ್ಣ ಭರತನನ್ನು 2 ಕೈಗಳಿಂದ ಮೇಲೆತ್ತಿ ಹಿಡಿಯುತ್ತಾನೆ. ನೆರೆದಿರುವ ರಾಜರು, ಮಂತ್ರಿಗಳು, ಪ್ರಜೆಗಳು, ಕುಟುಂಬದವರ ಮುಂದೆ ನಡೆಯುವಂತಹ ಘೋರದ ಕುರಿತು ಮರುಗುತ್ತಾರೆ. ಆದರೆ ಬಾಹುಬಲಿಗೆ ತಕ್ಷಣ ತಾನು ಎತ್ತಿ ಹಿಡಿದಿರುವುದು ತನ್ನ ಸಹೋದರ ಭರತನೆಂಬುದು ಅರಿವಿಗೆ ಬರುತ್ತದೆ. ಕೇವಲ ರಾಜ್ಯದಾಸೆಗೆ ಅಣ್ಣನನ್ನೇ ಸೋಲಿಸಿದನೇ ಎಂದು ಮನದಲ್ಲಿಯೇ ಮರುಗುತ್ತಾನೆ ಮತ್ತು ಅಣ್ಣನನ್ನು ನಿಧಾನವಾಗಿ ಕೆಳಗಿರಿಸಿ ಕ್ಷಮೆ ಬೇಡುತ್ತಾನೆ. ಆದರೆ ಭರತನ ಅಹಂಕಾರ ಕೊನೆಯಾಗಿರುವುದಿಲ್ಲ. ಆಗ ಭರತ ತನ್ನ ಚಕ್ರರತ್ನವನ್ನು ಬಾಹುಬಲಿಯ ಮೇಲೆ ಪ್ರಯೋಗಿಸುತ್ತಾನೆ. ಭರತ ಚಕ್ರಿಯನ್ನು ಸೋಲಿಸಿದ್ದ ಬಾಹುಬಲಿಯನ್ನು ಆ ಚಕ್ರವು ಕತ್ತರಿಸದೆ ಆತನನ್ನು 3 ಸುತ್ತು ಸುತ್ತಿ ಆತನ ಬಲಭುಜದ ಬಳಿ ಬಂದು ನಿಲ್ಲುತ್ತದೆ. ಭರತನ ಗರ್ವರಸ ಸೋರುತ್ತದೆ ಮತ್ತು ಮಂತ್ರಮುಗ್ಧನಾಗಿ ನಿಲ್ಲುತ್ತಾನೆ.
ಈ ಘಟನೆಯ ನಂತರ ಬಾಹುಬಲಿ ಈ ವಿಜಯದಿಂದ ಬೇಸತ್ತ ಬಾಹುಬಲಿ ಹಿಗ್ಗಲಿಲ್ಲ. ನೆಲ, ಹಣ, ವೈಭೋಗಕ್ಕೆ ರಾಜಶ್ರೀಗಾಗಿ ಹೋರಾಟ ಮಾಡಿದ್ದಕ್ಕಾಗಿ ಬೇಸರಕ್ಕೆ ಬಾಹುಬಲಿ ಮನದಲ್ಲಿಯೇ ಮರುಗುತ್ತಾನೆ ಮತ್ತು ತನ್ನ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ವೃಷಭಾಚಲಕ್ಕೆ ಹೋಗಿ ಜೈನ ಧರ್ಮದ ಆಚರಣೆಯಂತೆ ಸರ್ವಸಂಗ ಪರಿತ್ಯಾಗ ಮಾಡಿದ ಕುರುವಾಗಿ ವಸ್ತ್ರವನ್ನು ತೊರೆದು ಬೆತ್ತಲಾಗಿ ತಪಸ್ಸನ್ನು ಮಾಡುತ್ತಾನೆ. 1 ವರ್ಷ ತಪಗೈದರೂ ಬಾಹುಬಲಿಗೆ ಮೋಕ್ಷ ದೊರೆಯುವುದಿಲ್ಲ. ಮುಂದೆ ರಾಜಗುರುಗಳ ಅಣತಿಯಂತೆ ಭರತನ ಭೂಮಿಯ ಮೇಲೆ ನಿಂತಿದ್ದರಿಂದ ಮೋಕ್ಷ ಸಿಗಲಿಲ್ಲವೆಂದು ಹೇಳುತ್ತಾರೆ. ಆಗಲೇ ಭೂಮಿಗೆ ಕುಸಿದಿದ್ದ ಭರತ ತಾನೇ ಸ್ವತಃ ಬಂದು ಬಾಹುಬಲಿಯ ಕಾಲಿಗೆ ಎರಗುತ್ತಾನೆ ಮತ್ತು ಈ ನನ್ನ ರಾಜ್ಯ ನೀನು ನೀಡಿದ ಭಿಕ್ಷೆ ಎಂದು ಕಣ್ಣೀರು ಸುರಿಸುತ್ತಾನೆ. ಈ ಕ್ಷಣ ಭರತನ ಗರ್ವರಸ ಸೋರಿ ಕಣ್ಣೀರಿನ ಮೂಲಕ ಬಾಹುಬಲಿಯ ಪಾದವನ್ನು ತುಳಿಯುತ್ತದೆ ಮತ್ತು ಬಾಹುಬಲಿಯ ಕಣ್ಣೀರು ಭರತನ ತಲೆಯನ್ನು ತೊಯ್ದು ರಾಜ್ಯಾಭಿಷೇಕ ಮಾಡಿದಂತೆ ಗೋಚರವಾಗುತ್ತದೆ. ಈ ತಕ್ಷಣವೇ ಬಾಹುಬಲಿಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ನಂತರ ಪೌದನಪುರದಲ್ಲಿ 521 ಬಿಲ್ಲುಗಳ ಬಾಹುಬಲಿಯ ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಲಾಯಿತು. ಈ ಪೌದನಪುರ ಮುಂದೆ ಕಾಡಾಗಿ ಪರಿವರ್ತನೆಯಾಯಿತು ಎಂಬುದು ಜನಪದರ ಮನಸ್ಸಿನಲ್ಲಿ ಇಂದಿಗೂ ಕೂಡ ನಂಬಿಕೊಂಡು ಬಂದಿರುವಂತಹ ವಿಷಯವಾಗಿದೆ. ಈ ಬಾಹುಬಲಿಯೇ ಮುಂದೆ ಗೊಮ್ಮಟೇಶ್ವರ ಸ್ವಾಮಿಯಾಗಿ ಹೆಸರಾಗುತ್ತಾನೆ ಮತ್ತು ವೈರಾಗ್ಯ ಮೂರ್ತಿಯಾಗಿ ಇರುತ್ತಾನೆ. ಮುಂದೆ ಗಂಗರ ಆಳ್ವಿಕೆಯ ಕಾಲದಲ್ಲಿ ಚಾವುಂಡರಾಯನ ತಾಯಿಯಾದ ಕಾಳಲಾದೇವಿಯ ಆಣತಿಯಂತೆ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತದೆ. ಈ ಮೂರ್ತಿಗೆ ತಲೆತಲಾಂತರದಿಂದ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಮಾಡಲಾಗುತ್ತೆ ಮತ್ತು ದೇಶದ ಉದ್ದಗಲದಿಂದ ಲಕ್ಷಾಂತರ ಜನರು ಬಂದು ಈ ಉತ್ಸವವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಈ ಬಾಹುಬಲಿಯ ಮೂರ್ತಿಯು ಭಕ್ತರ ಪಾಲಿನ ಗೊಮ್ಮಟೇಶ್ವರ ಸ್ವಾಮಿಯಾಗಿ 100 ವರ್ಷಗಳಿಂದ ಆಕಾಶದ ಎತ್ತರಕ್ಕೆ ನಿಂತು ನಿಗರ್ವಿಯಾಗಿ ವೈರಾಗ್ಯ ಮೂರ್ತಿಯಾಗಿ ಜನಮಾನಸದಲ್ಲಿ ಅಚ್ಚಳಿಯದೆ ನಿಂತಿದ್ದಾನೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪೂರ್ಣ ಮಾಡ್ತಾ ಇದ್ದೀವಿ. ಜೈ ಹಿಂದ್.